ಹೆಲೋ ಎಲ್ರಿಗೂ ವೆಲ್ಕಮ್ ಟು ಹಿಮಾ ಮಂಜು ವ್ಲಾಗ್ಸ್. ಇನ್ನು ಇವತ್ತು ಶುಕ್ರವಾರ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬರೋದು ಸ್ವಲ್ಪ ತಡ ಆಯಿತು. ನಿನ್ನೆಯಿಂದ ವಿಪರೀತ ಮಳೆ ಇದ್ದಿದ್ದರಿಂದ ಯಾವುದೇ ಥರ ಗ್ರಾಸರೀಸ್ ಕೂಡ ಪರ್ಚೇಸ್ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಇವತ್ತು ಬೆಳಗಿನ ತಿಂಡಿಗೆ ಸ್ವಲ್ಪ ಅರ್ಜೆಂಟ್ ಆಗಿದ್ದರಿಂದ ನನಗೆ ಏನು ಬೇಕೋ ಅದನ್ನೆಲ್ಲ ಆನ್ಲೈನಲ್ಲಿ ಆರ್ಡರ್ ಮಾಡಿಕೊಂಡೆ. ಇನ್ನು ನಾನು ಆನ್ಲೈನಲ್ಲಿ ಶಾಪಿಂಗ್ ಮಾಡಬೇಕಾದ್ರೆ ಕೆಲವೊಂದು ಪರ್ಟಿಕ್ಯುಲರ್ ಅಪ್ಲಿಕೇಶನ್ಸಿಂದ ಮಾತ್ರ ಮಾಡ್ಕೊಳ್ತೀನಿ. ಇನ್ನು ಕೆಲವೊಂದರಲ್ಲಿ ಇಷ್ಟ ಆಗುತ್ತೆ, ಕೆಲವೊಂದರಲ್ಲಿ ಇಷ್ಟ ಆಗೋಲ್ಲ. ನಾನು ರೆಗ್ಯುಲರಾಗಿ ತರಿಸೋದಿಲ್ಲ, ಹಾಗಾಗಿ ಯಾವಾಗ ಒಂದು ಸತಿ ತರಿಸೋದ್ರಿಂದ ಸ್ವಲ್ಪ ಚೂಸ್ ಮಾಡಿ ನೋಡ್ಕೊಂಡು ತರಿಸ್ತೀನಿ. ಹಾಗೆ ಇವತ್ತು ಬ್ರೇಕ್ಫಾಸ್ಟ್ಗೋಸ್ಕರ ನಾನು ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ. ಇನ್ನು ಟೊಮೆಟೊ ಬಾತನ್ನ ನಾನು 2-3 ಥರ ಮಾಡ್ಕೊತೀನಿ. ಸೊ ಇವತ್ತು ಮಾಡ್ತಾ ಇರೋದು ನನ್ನ ಹಸ್ಬೆಂಡ್ಗೆ ಇಷ್ಟ ಆಗೋ ಥರ. ಟೊಮೆಟೊನೆಲ್ಲ ರುಬ್ಬೋದಕ್ಕೆ ಹಾಕೊಂಡ್ಬಿಟ್ಟು ಒಗ್ಗರಣೆಗೆ ಈರುಳ್ಳಿ ಹಾಗೆ ಪಲಾವ್ ಸಾಮಾನು ಹಾಗೆ ಸ್ವಲ್ಪ ಪುದೀನ ಎತ್ತಿಟ್ಕೊತೀನಿ. ಇನ್ನು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪಲಾವ್ ಸಾಮಾನು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನಾವು ರುಬ್ಬಿರೋ ಅಂಥ ಟೊಮೆಟೊ ಏನಿರುತ್ತೆ ಆ ಟೊಮೆಟೊ ಪ್ಯೂರಿನ್ ಕೂಡ ಹಾಕ್ಕೊಂಡು ಇದಕ್ಕೆ ಬೇಕಾಗಿರೋಂಥ ಮಸಾಲ ಬಂದು ಅರಿಶಿನ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯದ ಪುಡಿ ಹಾಗೆ ಮನೇಲಿ ಮಾಡಿರೋವಂಥ ಸಾಂಬಾರು ಪೌಡ್ರ್ 1 ಸ್ಪೂನ್ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಉಪ್ಪು ಹಾಕ್ಕೊಂಡು ಹುರ್ಕೊಳ್ತೀನಿ. ಅದಾದಮೇಲೆ ನೆನೆಸಿರೋ ಅಂಥ ಅಕ್ಕಿ, ಅದಕ್ಕೆ ಬೇಕಾದಷ್ಟು ನೀರು, ಸ್ವಲ್ಪ ಪುದೀನ ಹಾಕಿ ಒಂದು ಕುದಿ ಬಂದಮೇಲೆ 1-2 ವಿಷಲ್ ಕೂಗಿಸ್ಕೊತೀನಿ. ಇಷ್ಟು ಮಾಡಿದ್ರೆ ರುಚಿಯಾಗಿರೋ ಟೊಮೆಟೊ ಬಾತ್ ರೆಡಿ ಆಗುತ್ತೆ. ಇನ್ನು ಇಷ್ಟೆಲ್ಲ ಮಾಡೋಷ್ಟರಲ್ಲಿ ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ಹಸುವಾಗ್ತಾ ಇರುತ್ತಲ್ಲ, ಹಾಗಾಗಿ ಬೆಳಗ್ಗೆ 1 ಲೋಟ ನೀರು ಹಾಗೆ ಹಾಲು ಕುಡ್ಕೊಂಡ್ರೆ ನನಗೂ ಮತ್ತು ನನ್ನ ಮಗುಗೂ ಸ್ವಲ್ಪ ಹೊಟ್ಟೆ ತಣ್ಣಗಾಗುತ್ತಲ್ಲ, ಅದರ ಜೊತೆ 1-2 ಬಿಸ್ಕೆಟ್ ಕೂಡ ತೊಗೊಂಡೆ. ಇನ್ನು ಈ ಟೈಮಲ್ಲಿ ನಾವು ನಮ್ಮ ಬಗ್ಗೆ ಹಾಗೆ ನಮ್ಮ ಬೇಬಿ ಬಗ್ಗೆ ತುಂಬಾ ಕೇರ್ ಮಾಡಬೇಕಾಗಿರುತ್ತೆ. ಇನ್ನು ಲೇಖನ ಟೈಮಲ್ಲಂತೂ ನಂಗೆ ತುಂಬಾ ಟೈಮ್ ಇತ್ತು, ಬಟ್ ಇವಾಗ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಇನ್ನು ಬೆಳಗ್ಗೆ ವಿಷ್ಣು ಸಹಸ್ರನಾಮ ಕೇಳಿಕೊಂಡು ಇದನ್ನೆಲ್ಲ ಕೂಡ ಮುಗಿಸ್ಕೊಂಡೆ. ಅಷ್ಟರಲ್ಲಿ ಟಿಫನ್ ರೆಡಿ ಆಗಿತ್ತು. ಬಿಸಿ ಬಿಸಿಯಾಗಿ ಉದ್ರಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಸಲ ಟ್ರೈ ಮಾಡಿ. ಇನ್ನು ನನ್ನ ಹಸ್ಬೆಂಡ್ಗೆ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಬೇಕಾಗಿತ್ತು, ಅದನ್ನೆಲ್ಲ ಪ್ರಿಪೇರ್ ಮಾಡಿಕೊಂಡೆ. ಇಷ್ಟೆಲ್ಲ ಮಾಡಿದ್ರೆ ನಾನು 50% ಆಫ್ ಡೇ ಕಂಪ್ಲೀಟ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್